ಮನೆಯಲ್ಲಿ ಓಡಾಡ್ತಾ ಇರ್ತೇವೆ, ಏನೋ ಮೈ ಮೇಲೆ ಹಲ್ಲಿ ಟಪ್ ಅಂತ ಹಲ್ಲಿ ಬೀಳತ್ತೆ. ಹಲ್ಲಿ ಬಿದ್ದ ತಕ್ಷಣ ಕೈಕಾಲು ತೊಳ್ಕೊತೇವೆ, ಕೈಕಾಲು ತೊಳ್ಕೊಂಡು ಎಲ್ಲ ಕಡೆಗೆ ಓಡಾಡ್ತೇವೆ, ಹುಡುಕ್ತಾ ಇರ್ತೇವೆ. ಯಾರನ್ನು ಹುಡುಕ್ತಿರ್ತೇವೆ? ಯಾರು ಕಂಚಿಗೆ ಹೋಗಿ ಆ ಹಲ್ಲಿಯನ್ನು ಮುಟ್ಟು ಬಂದಿದ್ದಾರೋ ಅವರಿಗೆ ನಮಸ್ಕಾರ ಮಾಡಿದರೆ ನಮ್ಮ ಪಾಪ ಹೋಗತ್ತೆ. ಆ ಹಲ್ಲಿ ಬಿದ್ದಂತಹ ಏನು ದೋಷ ಇದೆ ಅದು ಹೋಗತ್ತೆ. ಯಾಕೆ? ಕಂಚಿಗೆ ಹೋಗಿ ಆ ಬೆಳ್ಳಿ ಹಲ್ಲಿ, ಬಂಗಾರದ ಹಲ್ಲಿ ಇದೆ, ಅದನ್ನು ಮುಟ್ಟಿ ಬಂದವರನ್ನ ನಾನು ನಮಸ್ಕಾರ ಮಾಡಿದರೆ ನನಗೆ ಪಾಪ ಹೋಗುತ್ತೆ ಅಂತನ್ನೋದಾದರೆ ಎಲ್ಲಿಯ ಹಲ್ಲಿ ಎಲ್ಲಿಯ ದೇವರು? ಎಲ್ಲಿ ಹಲ್ಲಿ ಎಲ್ಲಿ ದೇವರು? ಯಾವುದೋ ಒಂದು ಹಲ್ಲಿಯನ್ನು ಮುಟ್ಟಿದ ವ್ಯಕ್ತಿಯ ಕೈಕಾಲು ಮುಟ್ಟಿದರೇನೆ ನಮ್ಮ ಪಾಪ ಹೋಗುತ್ತೆ ಅನ್ನುವ ಶ್ರದ್ಧೆ ನಮಗಿದೆ ಅಂದರೆ, ದೇವರನ್ನು ಮುಟ್ಟಿದಂತಹ, ನಿತ್ಯ ದೇವರ ಪಾದವನ್ನು ಮುಟ್ಟಿ ಭಜಿಸುವಂತಹ ಆ ಚತುರ್ಯುಗ ಮೂರ್ತಿ ಭಗವಂತನ ಪಾದಗಳನ್ನು ಮುಟ್ಟಿ ನಿತ್ಯ ಆರಾಧನೆ ಮಾಡುವಂತಹ ಅಂತಹ ಮಹಾನುಭಾವರ ಪಾದಸ್ಪರ್ಶ ಆದರೆ, ಅವರ ಕೈಯಿಂದ ಒಂದು ಮಂತ್ರಾಕ್ಷತೆ ಬಂದರೆ ಏನು ಅನುಗ್ರಹ, ಏನು ಶಕ್ತಿ!